ಅಂಡ್ ಫೈನಲಿ ಮಾಡಿಫೈ ಆದ ಥಾರ್ ಇಲ್ಲಿದೆ, ನೋಡ್ಕೊಳ್ಳುವ ಬನ್ನಿ. ಸೊ ಫ್ರಂಟ್ ಪ್ರೊಫೈಲ್ ಅಲ್ಲೇ ನೋಡ್ತಿರ್ಬೋದು ಬಿಫೋರ್ ಅಂಡ್ ಆಫ್ಟರ್ ಡಿಫ್ರೆನ್ಸ್ ಇಸ್ ಹ್ಯೂಜ್ ಡಿಫ್ರೆನ್ಸ್ ಅಂತ ಹೇಳ್ಬೋದು. ಸೊ ಪ್ರೊಫೈಲ್ ಅಲ್ಲಿ ನೋಡ್ತಿರ್ಬೋದು ಫ್ರಂಟ್ ಅಲ್ಲಿ ಫಸ್ಟ್ ಪ್ರೋ ಮ್ಯಾನ್ದು ಮಾರ್ಕ್ 3 ಬಂಪರ್ ಹಾಕಿದ್ದೇವೆ, ವಿಚ್ ಇಸ್ ರಿಚ್ ಇನ್ ಲುಕ್, ವಿಚ್ ಇಸ್ ಕ್ಲಾಸ್ ಲುಕ್, ವಿಚ್ ಇಸ್ ರಗೆಡ್ ಲುಕ್ ಆ್ಯಂಡ್ ದ ಕ್ವಾಲಿಟಿ ಈಸ್ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಅದ್ರ ಜೊತೆ ಓಝಮ್ದು 2095 ಬೈಫೋಕಲ್ದು ಪ್ರೊಜೆಕ್ಟರ್ ಹಾಕಿದ್ದೇವೆ. ಸೊ ಇದರಲ್ಲಿ ಹೈ ಆ್ಯಂಡ್ ಲೋ ಬೀಮ್ ಎರಡೂ ವರ್ಕ್ ಆಗ್ತದೆ. ಸೊ ನಿಮಗೆ ಥ್ರೋನು ಇಟ್ ಕಮ್ಸ್ ಔಟ್ ಅಮೇಝಿಂಗ್ ಅಂತಲೇ ಹೇಳ್ಬೋದು. ಸೊ ಆ್ಯಂಡ್ ಅಲಾಂಗ್ ವಿತ್ ದ್ಯಾಟ್ ನೀವು ಇದರಲ್ಲಿ ನೋಡ್ತಿರ್ಬೋದು ಗ್ರಿಲ್ಲನ್ನು ಚೇಂಜ್ ಮಾಡಿದ್ದೇವೆ. ದ ಗ್ರಿಲ್ ಅಂತ ಬಂದಾಗ 7 ಸ್ಲಾಟ್ ಗ್ರಿಲ್ ವಿತ್ ದ ರೆಡ್ ಸ್ಲಾಟ್ ಅಂತಲೇ ಹೇಳ್ಬೋದು. ಸೊ ಗ್ರಿಲ್ಲಲ್ಲಿ ಅಗೇನ್ ಲುಕ್ ನೋಡ್ತಿರ್ಬೋದು ಕಂಪ್ಲೀಟ್ ಬ್ಲ್ಯಾಕ್ ಕಲರ್ ಕಾರಿಗೆ ಕಂಪ್ಲೀಟ್ ಬ್ಲ್ಯಾಕ್ ಆಗಿ ಒಂದು ಸ್ಲಾಟ್ ಮಾತ್ರ ವಿ ಹ್ಯಾವ್ ಯೂಸ್ಡ್ ರೆಡ್, ದಟ್ ಲುಕ್ಸ್ ಅಮೇಝಿಂಗ್. ಅದ್ರ ಜೊತೆ ಹೆಡ್ಲೈಟ್. ಸೊ ಹೆಡ್ಲೈಟ್ ಅಂತ ಬಂದಾಗ ಕಸ್ಟಮರ್ ಯಾವುದೇ ರೀತಿಯಲ್ಲಿ ಯಾವುದೇ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗದೆ ಕಂಪ್ಲೀಟ್ ಲೈಟ್ನಿಂಗ್ ಸೊಲ್ಯೂಷನ್ ಓಝಮ್ ಬ್ರ್ಯಾಂಡ್ ಇದು ಹಾಕಿದ್ದಾರೆ. ಅಂದರೆ ಫಾಗ್ ಲೈಟ್ ಆಗಿರ್ಬೋದು, ಹೆಡ್ಲೈಟ್ ಆಗಿರ್ಬೋದು ಆ್ಯಂಡ್ ಬೋನೆಟ್ ಮೇಲೆ ಬರುವ ಲೈಟನ್ನು ಎರಡೂ ಓಝಮ್ ಬ್ರ್ಯಾಂಡಿಂದ ಯೂಸ್ ಮಾಡಿದ್ದಾರೆ. ಸೊ ದಟ್ ಈಸ್ ಒನ್ ಈಸ್ A32 Pro ಆ್ಯಂಡ್ ಇನ್ನೊಂದು W8 ಆ್ಯಂಡ್ ಅದಕ್ಕೆ ಯೂಸ್ ಮಾಡಿರುವಂಥ ಕ್ಲ್ಯಾಂಪ್ ಅಂತ ಬಂದಾಗ ಇಟ್ಸ್ ಕಾಲ್ಡ್ ಪ್ರೋಮ್ಯಾನ್ ಬ್ರ್ಯಾಂಡಿಂದ ಯೂಸ್ ಮಾಡಿದ್ದೀವಿ. ಫ್ರಂಟ್ ಪ್ರೊಫೈಲ್ ಕಂಪ್ಲೀಟ್ ಆಗಿ ನೋಡ್ತಿರ್ಬೋದು ಒಂದು ಮಾರ್ಕ್ 3 ಬಂಪರ್ ಆಗಿರ್ಬೋದು ಆ್ಯಂಡ್ ದ ಪ್ರೊಜೆಕ್ಟರ್ ಆಗಿರ್ಬೋದು, ಗ್ರಿಲ್ ಆಗಿರ್ಬೋದು, ಹೆಡ್ಲೈಟ್ ಆಗಿರ್ಬೋದು ಓಝಮ್ ಬ್ರ್ಯಾಂಡ್ ಇದು ವಿತ್ ಹೈ ಆ್ಯಂಡ್ ಲೋ ಬೀಮ್ ಪ್ರೊಜೆಕ್ಟರ್ ಆ್ಯಂಡ್ ಅದರಲ್ಲಿ 3 ಲೆನ್ಸ್ ಬಂದಿರ್ತದೆ ಆ್ಯಂಡ್ DRL ನಿಮಗೆ ಬೇಕಾದ ಕಲರ್ ಚೇಂಜ್ ಮಾಡ್ಬೋದು, ವೈಟ್, ಯೆಲ್ಲೋ ಆ್ಯಂಡ್ ಇಂಡಿಕೇಟರ್ಲಿ ಆರೆಂಜ್ ಆ್ಯಂಡ್ DRL ನೋಡ್ತಿರ್ಬೋದು. ಆ್ಯಂಡ್ ಮೇಜರ್ ಲುಕ್ ಅಂತ ಬಂದಾಗ ಓಝಮ್ ಬ್ರ್ಯಾಂಡ್ ಇದು ಇಲ್ಲಿ ನೋಡ್ತಿರ್ಬೋದು ಎರಡೂ ಒಂದು W8 ಆಗಿರ್ಬೋದು, ಇನ್ನೊಂದು A2 Pro ಹಾಕಿದ್ದೇವೆ. ಆ್ಯಂಡ್ ಕ್ಲ್ಯಾಂಪ್ ಅಂತ ಬಂದಾಗ ಪ್ರೋಮ್ಯಾನ್ದು ಯೂಸ್ ಮಾಡಿದ್ದೇವೆ. ಇಲ್ಲಿಗೆ ಪ್ರೋಮ್ಯಾನ್ ಮುಗ್ದಿಲ್ಲ. ಸೊ ಇಲ್ಲಿ ಒಳಗಡೆ ಲೈಟನ್ನು ನೀವು ನೋಡ್ತಿರ್ಬೋದು ಪ್ರೋಮ್ಯಾನ್ದು UFO ಲೈಟ್ ಹಾಕಿದ್ದೇವೆ, ಕಂಪ್ಲೀಟ್ ಆಗಿ ಇಂಟೀರಿಯರಲ್ಲಿ ಒಳಗಡೆ ಹಾಕಿದ್ದೇವೆ. ಸೊ ದ್ಯಾಟ್ ದೇ ಶುಡ್ ನಾಟ್ ಬಿ ಎನಿ ಪ್ರಾಬ್ಲಮ್ ಅಂತ ಹೇಳಿ. ಸೊ ಫ್ರಂಟ್ ಪ್ರೊಫೈಲ್ ಕಂಪ್ಲೀಟ್ಲಿ ಇಂಟ್ರೊಡಕ್ಷನ್ ಆಯಿತು. ಬಿಫೋರ್ ಒಂದು ಆಫ್ಟರ್ ಕಂಪ್ಲೀಟ್ ಆಗಿ RS ಕಾರ್ ಮಾಡಿಫೈಸ್ ಬಂದ ನಂತರ ಲುಕ್ಕು ಯಾವ ರೀತಿ ಚೇಂಜ್ ಆಗಿದೆ ಅಂತ ಲೆಟ್ಸ್ ಟಾಕ್ ಅಬೌಟ್ ದ ಸೈಡ್ ಪ್ರೊಫೈಲ್. ಸೈಡ್ ಪ್ರೊಫೈಲಲ್ಲಿ ಒಂದು ಮೇಜರ್ ಡಿಫ್ರೆನ್ಸ್ ನೋಡ್ತಿರ್ಬೋದು. ಏನಪ್ಪ ಅಂತ ಹೇಳಿದ್ರೆ ರೋಡ್ ಕ್ರೂಸರ್ ಟೈರ್ ಆ್ಯಂಡ್ ಅದಕ್ಕೆ ಬೇಕಾಗುವಂಥ ಅಲಾಯ್ ವೀಲ್. ಸೊ ಇದರಲ್ಲಿ ನಾವು ಯೂಸ್ ಮಾಡಿರೋದು 20 ಇಂಚ್ ಟೈರ್ ಆ್ಯಂಡ್ ಬ್ಯೂಟಿಫುಲ್ ಅಲಾಯ್ ವೀಲ್. ಇದೆರಡೂ ನಿಮಗೆ ಯಾವುದೇ ರೀತಿ ಕಟ್ಟಿಂಗಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಬರಬಾರ್ದು ಅಂತೇಳಿ ಪ್ರೋಮ್ಯಾನ್ ಬ್ರ್ಯಾಂಡ್ ಇದು 1.25 ಇಂಚ್ ಇದು ಸ್ಪೇಸಸ್ಸನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಸೊ ದೇರ್ ವೋಂಟ್ ಬಿ ಎನಿ ಟರ್ನಿಂಗಲ್ಲಿ ಯು ವಿಲ್ ನಾಟ್ ಹ್ಯಾವ್ ಎನಿ ನಾಯ್ಸ್. ಅದ್ರ ಜೊತೆ ನೀವು ನೋಡ್ತಿರ್ಬೋದು ಸೈಡಲ್ಲಿ ಪ್ರೋಮ್ಯಾನ್ದು ಬ್ಲ್ಯಾಕ್ ಆ್ಯಂಡ್ ರೆಡ್ ಹಿಂಜಸ್ ಅಗೇನ್ ವಿ ಹ್ಯಾವ್ ಯೂಸ್ ಫ್ರಮ್ ದ ಇದು. ಅದ್ರ ಜೊತೆ ಇಲ್ಲಿ ಮಿರರ್ ಲೈಟ್ ಆ್ಯಂಡ್ ಥಾರ್ದು ನಿಮಗೆ ಮಿರರ್ ಕ್ಯಾಪಲ್ಲಿ 360 ಡಿಗ್ರಿ ಕ್ಯಾಮ್ರಾ ನೋಡಿರ್ಬೋದು. ಸೊ ಈ 360ಯಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ಸರೌಂಡಿಂಗ್ ರೆಕಾರ್ಡಿಂಗ್ ಆಗ್ತದೆ. ಫ್ರಂಟ್, ಲೆಫ್ಟ್, ರೈಟ್ ಆ್ಯಂಡ್ ದ ರಿಯರ್ ಕಂಪ್ಲೀಟ್ ಒಂದು ಪೆನ್ ಡ್ರೈವ್ ಹಾಕಿದರೆ ರೆಕಾರ್ಡಿಂಗ್ ಆಗ್ತದೆ. ಆ್ಯಂಡ್ ಫ್ರಂಟ್ ಅಂತೂ ಫ್ರಂಟ್ ಮತ್ತು ಸೈಡ್ಸ್ ಅಂತ ಬಂದಾಗ ವಿ ಹ್ಯಾವ್ ಯೂಸ್ಡ್ ಅ ಬ್ರ್ಯಾಂಡ್ ಕಾಲ್ಡ್ ಸನ್ ಫಿಲ್ಮ್ ರೈನ್ ಪ್ರೋದು ರೆಸ್ಕ್ಯೂ ಸೀರೀಸ್ ಮತ್ತು ಬ್ಲ್ಯಾಕ್ ಬ್ಯೂಟಿ ಸೀರೀಸ್ ಸನ್ ಫಿಲ್ಮನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಸೊ ದಟ್ ವಿಚ್ ಇಸ್ ಅಬೌವ್ 70% ವಿಸಿಬಿಲಿಟಿ ಆಸ್ ಪರ್ RTO. ಆ್ಯಂಡ್ ಅದ್ರ ಜೊತೆ ನಿಮಗೆ ಕೂಲಿಂಗ್ ಅಂತ ಬಂದಾಗ ಅಬೌವ್ 90% ಕೂಲಿಂಗ್ ಬರ್ತದೆ. ಒನ್ ಆಫ್ ದ ಬೆಸ್ಟ್ ಸನ್ ಫಿಲ್ಮ್ ಅಂತಲೇ ಹೇಳ್ಬೋದು. ಸೊ ಅದಾದ ನಂತರ ನಿಮಗೆ ರಿಯರ್ ಅಂತ ಬಂದಾಗ ನೀವು ನೋಡ್ತಿರ್ಬೋದು ಡಿಫೆಂಡರ್ ಸ್ಟೈಲ್ ಇದು ಟೇಲ್ ಲೈಟ್ ಆ್ಯಂಡ್ ದ ರಿಫ್ಲೆಕ್ಟರ್ ಲೈಟ್. ಸೊ ನಿಮಗೆ ಯಾವುದೇ ರೀತಿ ಲೈಕ್ ಇಂಡಿಕೇಟರ್ ಹಾಕಿದ್ರು, ಪಾರ್ಕಿಂಗ್ ಹಾಕಿದ್ರು ಆ್ಯಂಡ್ ರಿವರ್ಸ್ ಹಾಕಿದ್ರು ಆಲ್ ದ ಫಂಕ್ಷನ್ಸ್ ವಿಲ್ ವರ್ಕ್ ಹಿಯರ್. ಆ್ಯಂಡ್ ಮೇಜರ್ ಇನ್ನೊಂದು ಲುಕ್ ಏನಂತ ಹೇಳಿದ್ರೆ ಟೈರ್ ವಿತ್ ಅಲಾಯ್ ವೀಲ್. ಸೆಟ್ ಆಫ್ 5 ಟೈರ್, ಸೆಟ್ ಆಫ್ 5 ಅಲಾಯ್ ವೀಲ್ಸನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಸೊ ಈಗ ಇಂಟೀರಿಯರ್ಲಿ ಕೆಲಸ ಏನಾಗಿದೆ ನೋಡ್ಕೊಳ್ವಾ. ಅದ್ರ ಮೊದಲು ಕಂಪ್ಲೀಟ್ ಆಗಿ ಒಂದು ಔಟರ್ ಲುಕ್ ಕಾರ್ ನೀವೇ ನೋಡ್ತಿರ್ಬೋದು. ಒಂದು ಸಿಂಪಲ್ ಆಗಿರುವ ಕಾರ್, ಒಂದು ಡಿಸ್ಕ್ ಇರ್ಬೋದು, ಇಲ್ಲ ಬಂಪರ್ ಪ್ಲೇನ್ ಆಗಿರ್ಬೋದು, ಯಾವ ರೀತಿ ಇದ್ದ ಕಾರನ್ನು ಹೌ RS ಕಾರ್ ಮಾಡಿಫೈಸ್ ಇಸ್ ಕನ್ವರ್ಟೆಡ್ ಅಂತೇಳಿ ಎಕ್ಸಾಂಪಲ್ಸ್ ಇಲ್ಲೇ ಇದೆ. ಲೆಟ್ಸ್ ಟಾಕ್ ಅಬೌಟ್ ಇಂಟೀರಿಯರ್ ವಾಟ್ ವರ್ಕ್ ಹ್ಯಾಸ್ ಬಿನ್ ಡನ್. ಲೆಟ್ಸ್ ಟಾಕ್ ಅಬೌಟ್ ದ ಇಂಟೀರಿಯರ್. ಸೊ ಫಸ್ಟ್ ಆಫ್ ಆಲ್ ಇದರಲ್ಲಿ ಟಾಪ್ ಗೇರ್ ಬ್ರ್ಯಾಂಡ್ ಇದು ಕಂಪ್ಲೀಟ್ ಬ್ಲ್ಯಾಕ್ ವಿತ್ ದ ಪರ್ಫರೇಷನ್ ವಿತ್ ದ ಬ್ಲ್ಯಾಕ್ ರೆಡ್ ಕಾಂಬಿನೇಷನ್ದು ಸೀಟ್ ಕವರನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಆ್ಯಂಡ್ ಕಸ್ಟಮರ್ಗೆ ಇದರಲ್ಲಿ ಸಿಸ್ಟಮ್ ಬಂದಿರಲ್ಲ. ಸೊ ಸಿಸ್ಟಮ್ ಅಂತ ಬಂದಾಗ ಇದರಲ್ಲಿ ಮೋಕೋದು ಡೈಮಂಡ್ ಸೀರೀಸ್ ಸಿಸ್ಟಮನ್ನು ಅಪ್ಗ್ರೇಡ್ ಮಾಡಿದ್ದೀವಿ ವಿಚ್ ಇಸ್ 11.6 ಇಂಚ್ ವಿಚ್ ಕಮ್ಸ್ ವಿತ್ ಯುವರ್ 4GB 64GB ವೈರ್ಲೆಸ್ ಕಾರ್ಪ್ಲೇ ಆಗಿರ್ಬೋದು, ವೈರ್ಲೆಸ್ ಆ್ಯಂಡ್ರಾಯ್ಡ್ ಆಗಿರ್ಬೋದು, ಎಲ್ಲನೂ ಫಂಕ್ಷನ್ಸ್ ವರ್ಕ್ ಆಗ್ತದೆ. ಅಲಾಂಗ್ ವಿತ್ ದ್ಯಾಟ್ ನಿಮಗೆ ಕಂಪ್ಲೀಟ್ ಕಾರ್ ಓಡಿಸುವಾಗ ರೆಕಾರ್ಡಿಂಗು ಆಗ್ತದೆ. ಆ್ಯಂಡ್ ಮೇಜರ್ ಆಗಿ ಇದಕ್ಕೆ ಕಸ್ಟಮರ್ ಆಲ್ಮೋಸ್ಟ್ ಹಿ ಹ್ಯಾಸ್ ಇನ್ವೆಸ್ಟೆಡ್ ಲಾಟ್ ಆಫ್ ಮನಿ ಇನ್ ಟು ಆಡಿಯೋ ಬಿಕಾಸ್ ಕಸ್ಟಮರ್ದು ಕ್ರೇಜ್ ಆಗಿತ್ತು ಆಡಿಯೋ ಕೇಳೋದು. ಸೊ ಇದರಲ್ಲಿ ಕಂಪ್ಲೀಟ್ ಆಗಿ ಆಡಿಸನ್ ಬ್ರ್ಯಾಂಡ್ ಇದು 165p ದಟ್ಸ್ ಕಮ್ಸ್ ಟು ಆಲ್ಮೋಸ್ಟ್ ಅಬೌಟ್ 300 ಅಬೌವ್ ವ್ಯಾಟ್ಸ್ ಬರ್ತದೆ ನಿಮಗೆ ವಿಚ್ ಕಮ್ಸ್ ವಿತ್ 2 ಟ್ವಿಟರ್ಸ್, 2 ಕ್ರಾಸ್ ಓವರ್ ಆ್ಯಂಡ್ 2 ಮಿಡ್ ಬಾಸ್ ಅಂತಲೇ ಹೇಳ್ಬೋದು. ಇಟ್ ಕಮ್ಸ್ ಔಟ್
ವೆರಿ ಗುಡ್ ಔಟ್ಪುಟ್ ಆ್ಯಂಡ್ ಬ್ಯಾಕಿಗೆ ಇದರಲ್ಲಿ ಕೋಎಕ್ಸೆಲನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಸೊ ಇದರಲ್ಲಿ ಕೋಎಕ್ಸೆಲ್ ಅಪ್ಗ್ರೇಡ್ ಮಾಡುವಾಗ ಬೇಸಿಕ್ ತಾರಲ್ಲಿ ಯಾವುದೇ ರೀತಿ ಸ್ಪೀಕರ್ ಜಾಲಿ ಬಂದಿರಲ್ಲ. ವೆರಾಸ್ ವಿ ಹ್ಯಾವ್ ಯೂಸ್ಡ್ ಮಹೇಂದ್ರದು ಜೆನ್ವಿನ್ ಇದು ಸ್ಪೀಕರ್ ಜಾಲಿಯನ್ನು ಅಪ್ಗ್ರೇಡ್ ಮಾಡಿ ಸ್ಪೀಕರ್ಸ್ ಆಡಿಸನ್ ಬ್ರ್ಯಾಂಡ್ ಇದು ಕೂರಿಸಿದ್ದೇವೆ ಇಲ್ಲಿ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಟ್ವಿಟರ್ಸ್ ಅಂತ ಬಂದಾಗ ವಿ ಹ್ಯಾವ್ ಪ್ಲೇಸ್ ದ ಟ್ವಿಟರ್ ಹಿಯರ್ ಸೊ ದಟ್ ಚಿಲ್ಲಿಂಗ್ ಸೌಂಡ್ ವಿಲ್ ಕಮ್ ವೆರಿ ನೀಟ್ಲಿ. ಈ ಎರಡೂ ಸ್ಪೀಕರ್ಸನ್ನು ಡ್ರೈವ್ ಮಾಡಲಿಕ್ಕೆ ಅಗೇನ್ ವಿ ಹ್ಯಾವ್ ಯೂಸ್ಡ್ ಆಡಿಸನ್ ಬ್ರ್ಯಾಂಡಿಂದ 4.3 ಆಂಪ್ಲಿಫೈರನ್ನು ವಿ ಹ್ಯಾವ್ ಅಪ್ಗ್ರೇಡೆಡ್ ಸೊ ದ್ಯಾಟ್ ಹವೆವರ್ ಯು ವಾಂಟ್ ಟು ಲಿಸನ್ ದ ಆಡಿಯೋ ದ ಕ್ಲಾರಿಟಿ ಆಗಿರ್ಬೋದು, ಇಲ್ಲ ಯು ವಾಂಟ್ ಎನಿಥಿಂಗ್ ಟು ಬಿ ಇನ್ಕ್ರೀಸ್, ಲೆಟ್ ಮೀ ಸೇ ಲೈಕ್ ಓಕಲ್ ಆಗಿರ್ಬೋದು, ಇಲ್ಲ ಚಿಲ್ಲಿಂಗ್ ಆಗಿರ್ಬೋದು, ಎನಿಥಿಂಗ್ ಯು ವಾಂಟ್ ಟು ಚೇಂಜ್ ಯು ಕ್ಯಾನ್ ಚೇಂಜ್ ಟು ದ ಆಂಪ್ಲಿಫೈರ್. ಆ್ಯಂಡ್ ಅದ್ರ ಜೊತೆ ಅನ್ನೋದು ವೆರಿ ಟೈಟ್ ಪಂಚ್ ಒಂದು ಒಳ್ಳೆ ಬೇಸ್ ಬೇಕು ಅಂತ ಹೇಳೋರಿಗೆ ಆಡಿಸನ್ ಬ್ರ್ಯಾಂಡ್ ಇದು ಇದರಲ್ಲಿ APBS 10X2 ಹಾಕಿದ್ದೇವೆ. ಸೊ ಇದು ನಿಮಗೆ ಆಲ್ಮೋಸ್ಟ್ ಆಕ್ಟಿವ್ ಸಬೂಫರ್ ಅಂತ ಹೇಳ್ತೀವಿ ವಚ್ ಕಮ್ಸ್ ಅಗೈನ್ ಸೊ ಇಟ್ ಕಮ್ಸ್ ವಿತ್ 800 ವ್ಯಾಟ್ಸ್ ಅಂತ ಹೇಳ್ಬೋದು ಆ್ಯಂಡ್ ಇಟ್ ಕಮ್ಸ್ ವಿತ್ ಅ ಮೋನೋ ಆಂಪ್ ಆ್ಯಂಡ್ ದ ಸಬೂಫರ್ ಆ್ಯಂಡ್ ದ ಬಾಕ್ಸ್. ಸೊ ಇದರ ಮೇಲೆ ನಿಮಗೆ ತುಂಬ ಜನರಿಗೆ ಕಂಪ್ಲೇಂಟ್ ಇರ್ತದೆ ಡಿಕ್ಕಿಯಲ್ಲಿ ಇಡಲಿಕ್ಕೆ ಜಾಗ ಇಲ್ಲ, ಆದ್ರೂ ಇದರಲ್ಲಿ ಯು ಕ್ಯಾನ್ ಕೀಪ್ ದ ಲಗೇಜ್ ಓವರ್ ದ್ಯಾಟ್ ಸೊ ದ್ಯಾಟ್ ದ ಸಬೂಫರಿಂದ ಯಾವುದೇ ರೀತಿ ಡಿಸ್ಟರ್ಷನ್ ಸೌಂಡ್ ಬರಲ್ಲ. ಅದಾದ ನಂತರ ಕಲರ್ಫುಲ್ ಅಂತ ಬಂದಾಗ ವಿ ಹ್ಯಾವ್ ಯೂಸ್ಡ್ ಆಂಬಿಯಂಟ್ ಲೈಟ್ ವಿಚ್ ಇಸ್ ತಾರ್ ಸ್ಪೆಸಿಫಿಕ್ ಆಂಬಿಯಂಟ್ ಲೈಟ್. ನೀವೇ ಇಲ್ಲಿ ನೋಡ್ತಿರ್ಬೋದು ತಾರ್ದು ಡಿಸೈನ್ ಆಗಿರ್ಬೋದು ಆ್ಯಂಡ್ ವಿಚ್ ಆರ್ ದ ಕಲರ್ ಯು ವಾಂಟ್ ಟು ಚೇಂಜ್ ಯು ಕ್ಯಾನ್ ಚೇಂಜ್ ದ ಕಲರ್. ಆ್ಯಂಡ್ ಅದರ ಜೊತೆ ಬೇಸಿಕ್ ತಾರಲ್ಲಿ ಸ್ಟೇರಿಂಗ್ ಕಂಟ್ರೋಲ್ ಆ್ಯಂಡ್ ಕ್ರೂಸ್ ಕಂಟ್ರೋಲ್ ಇದರಲ್ಲಿ ಬಂದಿರಲ್ಲ. ಸೊ ವೆರಾಸ್ ವಿ ಹ್ಯಾವ್ ಆಕ್ಟಿವೇಟೆಡ್ ಸ್ಟೇರಿಂಗ್ ಮತ್ತು ಕ್ರೂಸನ್ನು ಮಾಡಿದ್ದೇವೆ. ಸೊ ದಸ್ ಇಸ್ ಅಗೇನ್ ವಿ ಹ್ಯಾವ್ ಯೂಸ್ ಫ್ರಮ್ ದ ಮಹೇಂದ್ರ ಜೆನ್ವಿನ್ ಕಂಪ್ಲೀಟ್ ಆಗಿ ಸ್ಟೇರಿಂಗಲ್ಲಿ ವಾಲ್ಯೂಮ್ ಪ್ಲಸ್ ವಾಲ್ಯೂಮ್ ಮೈನಸ್ ಆ್ಯಂಡ್ ನಿಮಗೆ ಮ್ಯೂಟ್ ಬಟನ್ ಎವ್ರಿ ಫಂಕ್ಷನ್ಸ್ ವಿಲ್ ವರ್ಕ್. ದಸ್ ಇಸ್ ಅಗೇನ್ ವಿ ಹ್ಯಾವ್ ಯೂಸ್ಡ್ ಫ್ರಮ್ ದ ಮಹೇಂದ್ರ ಜೆನ್ವಿನ್ ಪ್ರಾಡಕ್ಟನ್ನು ಯೂಸ್ ಮಾಡಿದ್ದೇವೆ. ಸೊ ಕಂಪ್ಲೀಟ್ ಆಗಿ ಒಂದು ಥಾರ್ದು ವಿಡಿಯೋ ನಿಮ್ಮೆದುರು ಕಂಪ್ಲೀಟ್ ಆಗಿ ಪ್ರೆಸೆಂಟ್ ಮಾಡಿದ್ದೇವೆ. ಸೊ ದಿಸ್ ಇಸ್ ಹೌ ವಿ RS ಕಾರ್ ಮಾಡಿಫೈಸ್ ವರ್ಕ್ ಆನ್ ದ ಕ್ವಾಲಿಟಿ ಆ್ಯಂಡ್ ದ ಡೆಲಿವರಿ ಟೈಮ್ ಲೈನ್ ಅಂತ ಹೇಳ್ಬೋದು. ಕಸ್ಟಮರ್ದು ರಿಕ್ವೈರ್ಮೆಂಟ್ ಆಗಿತ್ತು 1 ಡೇಯಲ್ಲಿ ಕೊಡಲಿಕ್ಕೆ. ಸೊ ವಿ ಹ್ಯಾವ್ ಟೇಕನ್ ಕಂಪ್ಲೀಟ್ 1 ಡೇ ಆ್ಯಂಡ್ ವಿ ಹ್ಯಾವ್ ಡನ್ ದ ಬ್ಯೂಟಿಫುಲ್ ಮಾಡಿಫಿಕೇಷನ್ ಎಟ್ ದಿಸ್ ಕಾರ್. ಸೊ ನಿಮ್ಮ ಕಾರಿಗೂ ಈ ಥರ ಮಾಡಿಫಿಕೇಷನ್ ಬೇಕು ಅಂತ ಹೇಳಿದರೆ ವಿಸಿಟ್ ಮಾಡಿ RS ಕಾರ್ ಮಾಡಿಫೈಸ್ ಬ್ಯಾಂಗ್ಳೂರ್ BTM.